ಗೀತಾ ಸಂಸಾರ ಸಂತೆಗೆ ಸ್ವಾಗತ. ಇನ್ನೇನು ಶ್ರಾವಣ ಮಾಸ ಸ್ಟಾರ್ಟ್ ಆಗ್ತಾ ಇದೆ. ಇನ್ನು ಉಪವಾಸಗಳು, ಒಪ್ಪತ್ತುಗಳು, ಇದಕ್ಕೆಲ್ಲ ಸೂಟ್ ಆಗುವಂಥ ಸೂಪರ್ ಆದಂಥ ಒಂದು ಸಾಬುದಾನಿ ತಾಲಿಪಟ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ತುಂಬಾ ರುಚಿಯಾಗಿರುತ್ತೆ, ಗರಿಗರಿಯಾಗಿರುತ್ತೆ, ದೇಹಕ್ಕೆ ತಂಪನ್ನು ಕೊಡುತ್ತೆ ಮತ್ತು ಒಳ್ಳೆ ಎನರ್ಜಿಯನ್ನು ಕೊಡುವಂತಹ ಟೇಸ್ಟಿ ಆದಂಥ ಸಾಬುದಾನಿ ತಾಲಿಪಟ್ಟು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟ್ ನಾವು ಈ ಥರ ಒಂದು ಕುಟಾಣಿ ತಗೋಬೇಕು. ಅದಕ್ಕೆ 1 ಸ್ಪೂನ್ ಜೀರಿಗೆಯನ್ನು ತಗೋಬೇಕು. ನೆಕ್ಸ್ಟು ಕರಿಬೇವಿನ ಸೊಪ್ಪನ್ನು ಚಿಕ್ಕದಾಗಿ ಹೆಚ್ಚಿದ್ದೀವಿ ನೋಡಿ, ಅದು 1 ದಂಟು ಅಂತ ಹೇಳ್ಬೋದು. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತಗೋಬೇಕು. ನೆಕ್ಸ್ಟು 1/4 ಇಂಚು ಶುಂಠಿಯನ್ನು ತಗೋಬೇಕು ನೋಡಿ, ಶುಂಠಿ ತೊಳೆದು ಚೆನ್ನಾಗಿ ಹೆಚ್ಚಿದ್ದೀನಿ. ನೆಕ್ಸ್ಟು 2 ಹಸಿಮೆಣಸಿನಕಾಯಿ, ಬೇಕಾದರೆ ಖಾರ ಜಾಸ್ತಿ ಬೇಕು ಅಂದರೆ ನೀವು ಇನ್ನೂ 1 ಜಾಸ್ತಿ ಆ್ಯಡ್ ಮಾಡ್ಕೋಬೋದು. ಇವಾಗ ಇದನ್ನೆಲ್ಲ ಸ್ವಲ್ಪ ಚಟ್ನಿ ಥರ ಜಜ್ಕೊಳ್ಳೋಣ. ತುಂಬ ನೈಸ್ ಪೇಸ್ಟ್ ಬೇಡ, ತರಿಯಾಗಿದ್ದರೆ ಸಾಕು ನೋಡಿ, ಇಷ್ಟಿದ್ರೆ ಸಾಕು. ಇವಾಗ ಸಾಬುದಾನಿನ ನಾನು ಚೆನ್ನಾಗಿ ನೀರಿನಲ್ಲಿ ತೊಳೆದು 2 ಗಂಟೆವರೆಗೂ ನೆನೆಸಿಟ್ಟಿದ್ದೆ. ನೀರನ್ನು ಚೆನ್ನಾಗಿ ಬಸ್ತಿದ್ದೀನಿ ನೋಡಿ. ಇವಾಗ ಈ ಥರ ಚೆನ್ನಾಗಿ ಕಾಳಾಗಿ ಚೆನ್ನಾಗಿ ಅರಳಿರುತ್ತೆ ಸಾಬುದಾನಿ ನೋಡಿ. ಇವಾಗ ಒಂದು ಕಾಳನ್ನು ನಾವು ಈ ಥರ ಪ್ರೆಸ್ ಮಾಡಿ ನೋಡಿದಾಗ ಗಟ್ಟಿ ಕಾಳು ಇರೋದಿಲ್ಲ, ಸಾಬುದಾನಿ ತುಂಬ ಚೆನ್ನಾಗಿ ನೆಂದಿರುತ್ತೆ, ಸಾಫ್ಟಾಗಿರುತ್ತೆ. ಇದನ್ನು ಒಂದು ಬೌಲಿಗೆ ಈಗ ನಾವು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ 1 ಆಲೂಗಡ್ಡೆ ಚೆನ್ನಾಗಿ ಬೆಂದಿರಬೇಕು, ಆ ಆಲೂಗಡ್ಡೆ ಸಿಪ್ಪೆ ತೆಗೆದು ನೋಡಿ. ಇದನ್ನು ನಾವೀಗ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ನಾವು ಮ್ಯಾಶ್ ಮಾಡ್ಕೋಬೇಕು. ಲೈಟಾಗಿ ಮ್ಯಾಶ್ ಮಾಡಿದರೆ ಸಾಕು, ನಾವು ಕಲಿಸ್ಬೇಕಾದ್ರೆ ನೀಟಾಗಿ ಮಿಕ್ಸ್ ಆಗುತ್ತೆ ನೋಡಿ. ಇವಾಗ ಇದಕ್ಕೆ ನಾವು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಹಸಿಮೆಣಸಿನಕಾಯಿಗೆ ಎಲ್ಲ ಮಸಾಲೆ ಹಾಕಿ ಅದನ್ನು ಹಾಕೊಳ್ಳೋಣ. ನೆಕ್ಸ್ಟ್ ನಾವು ಒಂದು ಚಿಕ್ಕ ಬೌಲಲ್ಲಿ ಶೇಂಗಾ ಬೀಜ ಹುರಿದು ಪುಡಿ ಮಾಡಿ ಇಟ್ಟಿರುವಂಥ ಪೌಡ್ರನ್ನ ಹಾಕ್ಕೋಬೇಕು. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು. ನೀವು ಶೇಂಗಾ ಬೀಜದ ಪೌಡ್ರ್ ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ, ಇದು ಆಪ್ಷನಲ್. ಸ್ವಲ್ಪ ಶೇಂಗಾ ಬೀಜ ಹುರಿದಿದ್ದ ಪೌಡ್ರ್ ಹಾಕಿದರೆ ಟೇಸ್ಟ್ ತುಂಬಾ ಚೆನ್ನಾಗಾಗತ್ತೆ, ಅದಕ್ಕೋಸ್ಕರ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ರುಚಿ ಇನ್ನೂ ಜಾಸ್ತಿ ಆಗಲಿ ಅಂಥೇಳಿ ಚಿಲ್ಲಿ ಫ್ಲ್ಯಾಕ್ಸನ್ನು ಹಾಕ್ತಾ ಇದ್ದೀನಿ. ಅಂದರೆ ಒಣಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಮಾಡಿ ಅದನ್ನು ತರಿಯಾಗಿ ಮಿಕ್ಸಿ ಮಾಡಿಕೊಂಡ್ರೆ ಚಿಲ್ಲಿ ಫ್ಲ್ಯಾಕ್ಸ್ ರೆಡಿ ಆಗುತ್ತೆ. ಸ್ವಲ್ಪ ಖಾರ ಕೊಡುತ್ತೆ, ಒಂಥರ ಡಿಫ್ರೆಂಟ್ ಟೇಸ್ಟಲ್ಲಿ ನಿಮಗೆ ಖಾರ ಸಿಗುತ್ತೆ, ಅದಕ್ಕೋಸ್ಕರ. ಇವಾಗ ನೋಡಿ ಲೈಟಾಗಿ ಮಿಕ್ಸ್ ಮಾಡಬೇಕು, ತುಂಬ ಮ್ಯಾಶ್ ಮಾಡಬಾರ್ದು, ನಾದಬಾರ್ದು. ಈ ಥರ ನೀವು ಉಂಡೆಗಳನ್ನು ಕಟ್ಕೋಬೇಕು. ತುಂಬಾ ಈಸಿ, ತುಂಬ ಸಿಂಪಲ್ ಆಗಿದೆ. ಇವಾಗ ಈ ಹಂಚಿಗೆ, ದೋಸೆ ಹಂಚಿಗೆ ನಾವು ಸ್ವಲ್ಪ ಆಯಿಲನ್ನು ಹಚ್ಚಿಬಿಟ್ಟು ನೋಡಿ ಲೈಟಾಗಿ ಪ್ರೆಸ್ ಮಾಡ್ತಾ ಬಂದರೆ ತಾಲಿಪಟ್ಟು ತಯಾರಾಗತ್ತೆ ನೋಡಿ. ಈ ಥರ ನಿಧಾನವಾಗಿ ಪ್ರೆಸ್ ಮಾಡಬೇಕು. ಸ್ವಲ್ಪ ಆ ಕಡೆ ಸೈಡು ಸ್ವಲ್ಪ ಒಡೆದಂಗೆ ಆಗುತ್ತೆ, ಅದನ್ನು ನೀವು ಲೈಟಾಗಿ ಟಚಪ್ ಮಾಡಿ ಈ ಥರ ಅಗಲ ಮಾಡ್ಕೊತ ಬಂದರೆ ಈಸಿಯಾಗಿ ಅಗಲ ಆಗುತ್ತೆ ನೋಡಿ. ಎಷ್ಟು ನೀಟಾಗಿ ಆಗಿದೆ ಅಂಥೇಳಿ. ಈ ಥರ ತೆಳುವಾಗಿ ನೀವು ತಟ್ಕೋಬೇಕು, ತುಂಬಾ ಈಸಿ ಆಗುತ್ತೆ ನೀವು ತಟ್ಟಲಿಕ್ಕೆ. ಈಗ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಾವು ನೋಡಿ. ಇದ್ರ ಮೇಲೆ 1 ಸ್ಪೂನ್ ಆಯಿಲ್ ಹಾಕ್ಕೋಬೋದು, ನೀವು ಬೇಕಾದರೆ ತುಪ್ಪವನ್ನು ಬೇಕಾದರೆ ಹಾಕ್ಕೋಬೋದು, ಇಲ್ಲ ಎಣ್ಣೆ ಇಲ್ದಿದ್ದ ಹಾಗಾದರೂ ನೀವು ಬೇಯಿಸ್ಕೋಬೋದು. ಸ್ಟವನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ, ತುಂಬ ಹೈ ಫ್ಲೇಮ್ ಬೇಡ. ಒಂದು 2 ರಿಂದ 3 ನಿಮಿಷದವರೆಗೂ ನೀವು ಬೇಯಿಸ್ಕೊಂಡ್ರೆ ತುಂಬ ಗರಿ ಆಗುತ್ತೆ. ಸಾಫ್ಟ್ ಬೇಕು ಅಂದರೆ ಬೇಗ ತಕ್ಕೋಬೋದು, ಸ್ವಲ್ಪ ಕ್ರಿಸ್ಪಿ ಆಗಬೇಕು ಅಂದರೆ 1 ನಿಮಿಷ ಜಾಸ್ತಿನೇ ನೀವು ಬೇಯಿಸ್ಕೋಬೇಕು ನೋಡಿ. 2 ಸೈಡು ನೀವು ಈ ಥರ ಬೇಯಿಸ್ಕೊಳ್ಳಿ ನೋಡಿ. ತುಂಬಾ ಗರಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನೀವು ಫ್ರೆಶ್ಶಾಗಿ ತಿನ್ನಲಿಕ್ಕೆ ಬಿಸಿ ಬಿಸಿ ಹಾಗೆ ಹಂಚಲ್ಲಿರೋದು ನೀವು ತಿನ್ನಬೇಕು, ತುಂಬ ರುಚಿಯಾಗಿರುತ್ತೆ ನೋಡಿ. ಎಷ್ಟು ಈಸಿಯಾಗಿ ನಾವು ಸಾಬುದಾನಿ ತಾಲಿಪಟ್ಟು ಮಾಡ್ಬೋದು. ಚಟ್ನಿ ಬದಲು ಇಲ್ಲಿ ಮೊಸರನ್ನ ಉಪಯೋಗಿಸಿದ್ದೀನಿ ನೋಡಿ, ನೀವು ಬೇಕಾದರೆ ಚಟ್ನಿನಾದರೂ ಮಾಡ್ಕೋಬೋದು. ಈ ಮೊಸರಿಗೆ ಚೂರು ಖಾರದ ಪುಡಿ ಮತ್ತು ಜೀರಿಗೆ ಪೌಡ್ರನ್ನ ಹಾಕಿದ್ದೀನಿ, ಚೂರು ಉಪ್ಪನ್ನು ಹಾಕಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಇವೆರಡರ ಕಾಂಬಿನೇಷನ್. ಮೇಯ್ನಾಗಿ ಇದು ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಹೆಲ್ದಿ ಆಗಿರುತ್ತೆ. ನಮಗೆ ಉಪವಾಸ ಸಮಯದಲ್ಲಿ ಒಳ್ಳೆ ಎನರ್ಜಿ ಕೊಡುತ್ತೆ, ದೇಹಕ್ಕೆ ತಂಪನ್ನು ಕೊಡುತ್ತೆ, ಬಾಡಿ ಹೀಟ್ ಮಾಡೋದಿಲ್ಲ, ಮತ್ತು ತುಂಬಾ ಸಿಂಪಲ್ ಆಗಿದೆ, ಈಸಿಯಾಗಿದೆ. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯ ಹೊಸ ಅಡುಗೆಗಳು ಮತ್ತು ಹೆಲ್ತ್ ಟಿಪ್ಸ್, ಬ್ಯೂಟಿ ಟಿಪ್ಸಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಅಮೂಲ್ಯವಾದಂಥ ಲೈಕ್ ಕೊಡೋದು ಮರಿಲೇಬೇಡಿ ಫ್ರೆಂಡ್ಸ್. ಇನ್ನೊಂದು ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ಟಿಲ್ ಆ್ಯಂಡ್ ಹ್ಯಾಪಿ, ಟೇಕ್ ಕೇರ್, ಬಾಯ್.